ನಿಮಗೂ ಪ್ರೆಗ್ನೆನ್ಸಿನಲ್ಲಿ ಪಪಾಯ ತಿನ್ಬೇಡ, ಎಕ್ಸರ್ಸೈಸ್ ಮಾಡ್ಬೇಡ ಅಂತೆಲ್ಲ ಹೇಳ್ತಿದಾರಾ? ಹಾಗೆ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ಟುಡೇ ಲೆಟ್ಸ್ ಬರ್ಸ್ ದ ಮೋಸ್ಟ್ ಕಾಮನ್ ಮಿತ್ಸ್. ಪಪಾಯ ತಿಂದ್ರೆ ಮಿಸ್ಕೆರೇಜ್ ಆಗ್ಬಿಡುತ್ತಾ? ಫ್ಯಾಕ್ಟರ್ಸ್: ಪಪಾಯ ಹಣ್ಣು ಜನರಲಿ ಸೇಫ್. ಸಮಸ್ಯೆ ಮೇನ್ಲಿ ಕಾಯಾಗಿರೋ ಪಪಾಯ ತುಂಬಾ ಹೆಚ್ಚಾಗಿ ತಿಂದಾಗ ಮಾತ್ರ. ಪ್ರೆಗ್ನೆನ್ಸಿ ಅಂದ್ರೆ ಇಬ್ಬರಿಗಾಗಿ ತಿನ್ಬೇಕಾ? ಫ್ಯಾಕ್ಟರ್ಸ್: ಈಟ್ ಫಾರ್ ಟೂ ಅಲ್ಲ, ನ್ಯೂಟ್ರಿಷನ್ ಫಾರ್ ಟೂ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ. ಕೇಸರಿ ಅಥವಾ ಕುಂಕುಮ ಹೂವಿನ ಹಾಲು ಕುಡಿದ್ರೆ ಬೇಬಿ ಬೆಳ್ಳಗುಟ್ಟುತ್ತಾ? ಫ್ಯಾಕ್ಟರ್ಸ್: ಬೇಬಿ ಸ್ಕಿನ್ ಕಲರ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಕೇಸರಿ ಮೇಲೆ ಅಲ್ಲ. ಎಕ್ಸರ್ಸೈಸ್ ಮಾಡಿದ್ರೆ ಬೇಬಿ ಡೇಂಜರಾ? ಫ್ಯಾಕ್ಟರ್ಸ್: ಪ್ರಿನೆಟಲ್ ಯೋಗ, ವಾಕಿಂಗ್ ಮತ್ತೆ ಡಾಕ್ಟರ್ ಅಪ್ರೂವ್ಡ್ ಎಕ್ಸರ್ಸೈಸ್ ಹೆಲ್ದಿ ಪ್ರೆಗ್ನೆನ್ಸಿ ಮತ್ತು ಸ್ಮೂತ್ ಲೇಬರ್ ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಳ್ನೀರು ಕುಡಿದ್ರೆ ಬೇಬಿ ಬೆಳ್ಳಗುಟ್ಟುತ್ತಾ? ಫ್ಯಾಕ್ಟರ್ಸ್: ಎಳ್ನೀರು ಹೈಡ್ರೇಷನ್ ಮತ್ತು ನರಿಶ್ಮೆಂಟ್ ತುಂಬಾ ಒಳ್ಳೆಯದು, ಆದ್ರೆ ಬೇಬಿಯ ಕಾಂಪ್ಲೆಕ್ಷನ್ ಚೇಂಜ್ ಮಾಡೋದಿಲ್ಲ. ನೆನಪಿರ್ಲಿ, ಈ ವಿಚಾರಗಳು ನಮ್ಮ ಹಿರಿಯರು ಗರ್ಭಿಣಿಯ ಒಳಿತನ್ನು ಯೋಚಿಸಿ ಮಾತ್ರ ಮಾಡಿರುವಂತದ್ದು. ಆದ್ರೆ ನಾವು ಸೈಂಟಿಫಿಕ್ ಫ್ಯಾಕ್ಟ್ಸ್ ನ ಫಾಲೋ ಮಾಡೋಣ. ನೀವು ಪ್ರೆಗ್ನೆನ್ಸಿಲಿ ಕೇಳಿರುವ ವಿಚಿತ್ರವಾದ ಮಿತ್ಸ್ ಯಾವುವು? ಅವನ್ನ ಕಾಮೆಂಟ್ ಮಾಡಿ, ನಾನು ನಿಮಗೆ ಸೈಂಟಿಫಿಕ್ ಫ್ಯಾಕ್ಟ್ಸ್ ಜೊತೆಲಿ ಆನ್ಸರ್ ಮಾಡ್ತೀನಿ.